ನಮಸ್ಕಾರ. ಕಲಿಯೋಣಗೆ ಸ್ವಾಗತ. Develop a program to sort the contents of a text file and write the sorted contents into a separate text file. ಇಲ್ಲಿ ನಮ್ಮ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಇದೆ ಅಂದ್ರೆ ಒಂದು ಟೆಕ್ಸ್ಟ್ ಫೈಲ್ ತಗೊಳ್ಳಿ, ಅಲ್ಲಿ ಎಷ್ಟೊಂದು ಕಂಟೆಂಟ್ ಇರಲಿ, ಲೈಕ್ ವರ್ಡ್ ಸೆಂಟೆನ್ಸಸ್ ಎಲ್ಲ ಇರುತ್ತೆ. ಅದನ್ನ ರೀಡ್ ಮಾಡಿ ಸಾರ್ಟ್ ಮಾಡಿ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ, ದೆನ್ ಪ್ಲೇಸ್ ಇಟ್ ಇನ್ ಎ ಸಪರೇಟ್ ನ್ಯೂ ಫೈಲ್. ಇದ್ರ ಜೊತೆಗೆ ಅವ್ರು ನಮ್ಗೆ ಹೇಳ್ತಾ ಇರೋದು ಹಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟ್ರಿಂಗ್ ಮೆಥಡ್ಸ್ ಆದಂತ ಸ್ಟ್ರಿಪ್ ಮತ್ತೆ ಲೆಂತ್ ನ ಯೂಸ್ ಮಾಡಬೇಕು, ಲಿಸ್ಟ್ ಮೆಥಡ್ಸ್ ಆದಂತ ಸಾರ್ಟ್ ಮತ್ತೆ ಅಪೆಂಡ್ ನ ಯೂಸ್ ಮಾಡಿ, ಮತ್ತೆ ಫೈಲ್ ಮೆಥಡ್ಸ್ ಆದಂತ ಓಪನ್, ರೀಡ್ ಲೈನ್ಸ್ ಮತ್ತೆ ರೈಟ್ ನ ಯೂಸ್ ಮಾಡಿ ಅಂತಾನೆ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕಾರನೇ ನಾವು ಪ್ರೋಗ್ರಾಮ್ ನ ಬರೀಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ನಾನು ಸ್ಯಾಂಪಲ್ ಇನ್ಪುಟ್ ಫೈಲ್ ನ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ವೇರಿಯಸ್ ಫ್ರಾಂಚೈಸಿ ನೇಮ್ಸ್ ತೊಗೊಂಡಿನಿ, RCB, MI, CSK, KKR, RR, BC ಅಂತ. ಔಟ್ಪುಟ್ ಫೈಲ್ ನ ಎಂಟಿ ಆಗಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ರೀಡ್ ಮಾಡಿ ಸಾರ್ಟ್ ಮಾಡಿ ಈ ಔಟ್ಪುಟ್ ಫೈಲ್ ಅಲ್ಲಿ ಬರೆಯೋ ಅಂತ ಒಂದು ಪ್ರೋಗ್ರಾಮ್ ನ ನಾವು ಬರೆಯೋಕೆ ಪ್ರಯತ್ನ ಪಡೋಣ. ಫಸ್ಟ್ ಮೆಥಡ್ ನ ಬರ್ಕೊಂತೀನಿ. ಮೆಥಡ್ ಹೆಸರು ಸಾರ್ಟ್ ಅಂಡ್ ಕಾಪಿ ಅಂತ ಕರಿತೀನಿ. ಇಲ್ಲಿ ನನಗೆ ಏನ್ ಬೇಕಾಗುತ್ತೆ, ಇನ್ಪುಟ್ ಫೈಲ್ ನೇಮು ಮತ್ತೆ ಔಟ್ಪುಟ್ ಫೈಲ್ ನೇಮ್ ಪಾತ್. ಆ ಪಾತ್ ನ ನನಗೆ ಯಾರ ಇಲ್ಲಿ ಕಳಿಸಬೇಕು. ಸೊ ಅದು ಕಳಿಸಿದ ಫಸ್ಟ್ ಸ್ಟೆಪ್ ನಾನು ಏನ್ ಮಾಡಬೇಕು, ಆ ಫೈಲ್ ನ ರೀಡ್ ಮಾಡಬೇಕು. ನಾನು ಡೈರೆಕ್ಟ್ ಆಗಿ ಈ ಫೈಲ್ ಮೆಥಡ್ಸ್ ಯೂಸ್ ಮಾಡ್ಕೊಂಡು ಬರೀತಾ ಹೋಗ್ಬೋದು, ಬಟ್ ಯಾವಾಗಲೂ ಫೈಲ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಎಕ್ಸೆಪ್ಷನ್ಸ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಟ್ರೈ ಕ್ಯಾಚ್ ಬ್ಲಾಕ್ ಅಲ್ಲಿ ಹಾಕೊಂಡು ಮಾಡಿದಷ್ಟು ಎಕ್ಸೆಪ್ಷನ್ಸ್ ಕ್ಯಾಚ್ ಆಗಿ ರನ್ ಟೈಮ್ ಎರರ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ವಿತ್ ಓಪನ್ ಇನ್ಪುಟ್ಗೆ ನಾನು ಇನ್ಪುಟ್ ಫೈಲ್ ಯಾವುದು ಅಂತ ಕೊಡಬೇಕು. ನಾನು ಬರೀ ರೀಡ್ ಮಾಡ್ತಾ ಇದ್ದ ಮೋಡ್ ಏನು, ವಾಟ್ ಇಸ್ ದ ಮೋಡ್ ಆಫ್ ಆಪರೇಷನ್, ಇಟ್ಸ್ ಜಸ್ಟ್ ರೀಡ್. ಅದಕ್ಕೆ ಆರ್ ಅಂತ ಕೊಡ್ತೀನಿ. ಇದಕ್ಕೊಂದು ಅಲಿಯಾಸ್ ನೇಮ್ ಕೊಡ್ತೀನಿ, ಇನ್ ಫೈಲ್ ಅಂತ ಒಂದು ಅಲಿಯಾಸ್ ನೇಮ್ ಕೊಡ್ತೀನಿ. ನಾನು ಡೈರೆಕ್ಟ್ ಟೆಕ್ಸ್ಟ್ ಕಂಟೆಂಟ್ ರೀಡ್ ಮಾಡ್ಕೊಂಡು ಸಾರ್ಟ್ ಮಾಡಿ ಮಾಡ್ಬೋದಾಯ್ತು, ಬಟ್ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ನನಗೆ, ರೀಡ್ ಲೈನ್ಸ್ ಮೆಥಡ್ ನ ಯೂಸ್ ಮಾಡುವಂತ. ಸೊ ನಾನು ಇಲ್ಲೊಂದು ವೇರಿಯಬಲ್ ಕಟ್ತೀನಿ ಲೈನ್ಸ್ ಅಂತ. ಇನ್ ಫೈಲ್ ಡಾಟ್ ರೀಡ್ ಲೈನ್ಸ್ ಅನ್ನೋ ಒಂದು ಮೆಥಡ್ ಇದೆ. ಅದನ್ನ ಯೂಸ್ ಮಾಡಿದ್ರೆ ಪ್ರತಿಯೊಂದು ಲೈನು ಬ್ರೇಕ್ ಆಗಿ ನನಗೆ ಲೈನ್ಸ್ ಅನ್ನೋ ಕಡೆ ಬಂದು ಕೂತ್ಕೊಳ್ಳುತ್ತೆ. ಓಕೆ, ಸೊ ಈ ವೇರಿಯಬಲ್ ಎಲ್ಲ ಬಂದು ಕೂತಿದೆ. ಇವಾಗ ನಾನು ಇದನ್ನು ಸಾರ್ಟ್ ಮಾಡಬೇಕಲ್ವಾ, ಸಾರ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ ಡಾಟ್ ಸಾರ್ಟ್ ಹಾಕಿ ಮಾಡ್ಬಿಡ್ಬೋದು, ಬಟ್ ಇಲ್ಲಿ ನನಗೆ ಸ್ಟ್ರಿಪ್ ಮೆಥಡ್, ಅಪೆಂಡ್ ಮೆಥಡ್ ಎಲ್ಲ ಯೂಸ್ ಮಾಡೋಕ್ಕೋಸ್ಕರ ಹೇಳಿದ್ರಿಂದ ನಾನೊಂದು ಲಿಸ್ಟ್ ನ ಕ್ರಿಯೇಟ್ ಮಾಡ್ತೀನಿ. ಎಂಟಿ ಲಿಸ್ಟ್ ಫಸ್ಟ್ ಪ್ರೋಸೆಸ್ಡ್ ಲೈನ್ಸ್ ಅಂತ ಒಂದು ಎಂಟಿ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀನಿ. ಈ ಎಂಟಿ ಲಿಸ್ಟ್ ನ ಪಾಪ್ಯುಲೇಟ್ ಮಾಡ್ಕೋಣ. ಹೆಂಗ್ ಪಾಪ್ಯುಲೇಟ್ ಮಾಡ್ತೀನಿ, ಇದನ್ನ ಐಟರೇಟ್ ಮಾಡಿ ಸ್ಟ್ರಿಪ್ ಮೆಥಡ್ ಯೂಸ್ ಮಾಡಿ ಎಕ್ಸ್ಟ್ರಾ ಸ್ಪೇಸಸ್ ನ ತೆಗೆದು ಹಾಕಿ ಹಾಗೆ ಒಂದೊಂದು ಲೈನ್ ಅಪೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಫಾರ್ ಲೈನ್ ಇನ್ ಲೈನ್ಸ್, ಇಲ್ಲಿ ಯಾವ್ದು ರೀಡ್ ಆಗಿದೆ ಅದೆಲ್ಲ ಐಟರೇಟ್ ಆಗುತ್ತೆ. 5 ಲೈನ್ ಇದ್ರೆ 5 ಸಲ ರನ್ ಆಗುತ್ತೆ. ಇದು ಸ್ಟ್ರಿಪ್ ಲೈನ್ ಇಸ್ ಈಕ್ವಲ್ ಟು ಒಂದೊಂದು ಲೈನ್ ಸ್ಟ್ರಿಪ್ ಮಾಡ್ತೀನಿ. ಇದು ಆಲ್ರೆಡಿ ಇರುವಂತ ಇನ್ಬಿಲ್ಟ್ ಫಂಕ್ಷನ್. ಸೊ ಅನ್ವಾಂಟೆಡ್ ಸ್ಪೇಸಸ್ ಏನಿರುತ್ತೆ ಅದ ಎಂಡ್ ಆಫ್ ದ ಲೈನ್ ಅದೆಲ್ಲ ಕಿತ್ಕೊಂಡು ಹೋಗುತ್ತೆ. ಅದು ಹೋದ್ಮೇಲೆ ಈ ಪ್ರೋಸೆಸ್ ಲೈನ್ ವೇರಿಯಬಲ್ ಅಲ್ಲಿ ನಾನು ಅಪೆಂಡ್ ಮಾಡ್ತೀನಿ. ಇದು ಲಿಸ್ಟ್ ಆಗಿರೋದ್ರಿಂದ ಎಂಟಿ ಇದ್ರೆ ಫಸ್ಟ್ ಅಲ್ಲಿ ಕೂತ್ಕೊಳ್ಳುತ್ತೆ, ಎಂಟಿ ಇಲ್ಲ ಅಂದ್ರೆ ಒಂದೊಂದು ವೇರಿಯಬಲ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಬಂದು ಕೂತ್ಕೊಂತ ಹೋಗುತ್ತೆ. ಸೊ ಈ ವೇರಿಯಬಲ್ ಯೂಸ್ ಮಾಡಿದಾಗ ನನಗೆ ಪ್ರೋಸೆಸ್ ಲೈನ್ಸ್ ಅನ್ನೋ ಒಂದು ಲಿಸ್ಟ್ ರೀಡ್ ಆಗಿ ಸಾರ್ಟ್ ಆಗಿ ಆಗೋಗಿದೆ. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲ ಇನ್ನ ಸಾರ್ಟ್ ಆಗಿಲ್ಲ, ಜಸ್ಟ್ ಅಪೆಂಡ್ ಆಗಿದೆ. ಸೊ ಇವಾಗ ಈ ಲಿಸ್ಟ್ ನಾನು ಸಾರ್ಟ್ ಮಾಡ್ಬೇಕಲ್ವಾ. ಸೊ ಪ್ರೋಸೆಸ್ಡ್ ಲೈನ್ಸ್ ಡಾಟ್ ಸಾರ್ಟ್ ಮೆಥಡ್ ಕಾಲ್ ಮಾಡಿದ್ರೆ ಸಾಕು, ಎಲ್ಲ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ನನಗೆ ಸಾರ್ಟ್ ಆಗುತ್ತೆ. ಇದನ್ನ ನಾನು ಆರಾಮಾಗಿ ಇದಕ್ಕೆ ರೈಟ್ ಮಾಡ್ಬೋದು. ಪ್ರೋಸೆಸ್ಡ್ ಇಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕರೆಕ್ಟ್. ಇಲ್ಲಿ ಪ್ರೋಸೆಸ್ ಲೈನ್ಸ್ ಡಾಟ್ ಸಾರ್ಟ್, ಬಟ್ ಇಲ್ಲೆಲ್ಲೂ ಲೆಂತ್ ಮೆಥಡ್ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ಲೆಂತ್ ನ ತೋರಿಸೋದಕ್ಕೋಸ್ಕರ ಒಂದು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಬರ್ಬೋಣ. ಏನಂತ, ಎಷ್ಟು ನಂಬರ್ ಆಫ್ ಲೈನ್ಸ್ ಇತ್ತು, ನಂಬರ್ ಆಫ್ ಲೈನ್ಸ್ ಇನ್ ಇನ್ಪುಟ್ ಫೈಲ್ ಕೊಟ್ಬಿಟ್ಟು, ಇದು ವೇರಿಯಬಲ್ ಅಲ್ವಾ, ನನಗೆ ವೇರಿಯಬಲ್ ಬೇಕಾದ್ರೆ ಲೆಂತ್ ಆಫ್ ಯಾವ್ದು ಪ್ರೋಸೆಸ್ ಲೈನ್ಸ್ ಲಿಸ್ಟ್ ಕಳಿಸಿದ್ರೆ ಸಾಕು, ಅದೆಷ್ಟಿತ್ತು ಅಂತ ಇಲ್ಲಿ ಬಂದ್ಬಿಡುತ್ತೆ. ಇದು ಜಸ್ಟ್ ಟು ಮೇಕ್ ಯೂಸ್ ಆಫ್ ದ ಫಂಕ್ಷನ್ ಎಲಿಯನ್ ಅಷ್ಟೇ. ಸೊ ನನಗೆ ಈ ಫಂಕ್ಷನಾಲಿಟಿ ಎಲ್ಲ ಬಂದಾಯ್ತು. ಇವಾಗ ನಾನು ಬರೆಯೋದಕ್ಕೆ ಮತ್ತೆ ವಿತ್ ಓಪನ್ ಆ ಫೈಲ್ ನ ಫಸ್ಟ್ ಓಪನ್ ಮಾಡ್ಕೋಬೇಕಲ್ವಾ ನಾನು. ಔಟ್ಪುಟ್ ಫೈಲ್ ಇಲ್ಲಿ ನೋಡಿ, ಇದು ಓನ್ಲಿ ಡಿಫರೆನ್ಸ್ ಇಲ್ಲ ಅಂದ್ರೆ ರೀಡ್ ಮೆಥಡ್ ಮಾಡ್ತೀನಿ ಅಥವಾ ರೀಡ್ ಮೋಡಲ್ ಮಾಡ್ತೀನಿ. ಇಲ್ಲಿ ರೈಟ್ ಮೋಡಲ್ ಇರುತ್ತೆ. ನಿಮ್ಗೆ ಪರ್ಮಿಷನ್ಸ್ ಇರಬೇಕು ಆಬ್ವಿಯಸ್ಲಿ. ಇವಾಗ ಪರ್ಮಿಷನ್ಸ್ ಇದೆ ಅಂತ ಅನ್ಕೊಂಡು ವಿ ಆರ್ ಪ್ರೊಸೀಡಿಂಗ್ ಆಸ್ ಔಟ್ ಫೈಲ್. ಈಗ ಅಲಿಯಾಸ್ ನೇಮ್ ಕೊಟ್ಟಿದ್ದೀನಿ. ಇವಾಗ ಇಡೀ ಕಂಟೆಂಟ್ ಅವ್ರಿಗೆ ಬರೀಬಹುದು ಅಥವಾ ಒಂದೊಂದು ಲೈನ್ ಬರೀತಾ ಹೋದಾಗ ಫಾರ್ ಲೈನ್ ಇನ್ ಪ್ರೋಸೆಸ್ ಲೈನ್ಸ್, ಯಾಕಂದ್ರೆ ಪ್ರೋಸೆಸ್ ಆಗಿರುವಂತ ಫೈಲ್ ನಾನು ಬರೀಬೇಕು. ಸಾರ್ಟ್ ಆಗಿ ಟ್ರೈಲಿಂಗ್ ಸ್ಪೇಸಸ್ ಎಲ್ಲ ಇದಾಗಿರೋದನ್ನ ಬರೀಬೇಕು. ಸೊ ಔಟ್ಪುಟ್ ಫೈಲ್ ಡಾಟ್ ರೈಟ್ ಒಂದೊಂದು ಲೈನ್ ಬರೆದ್ಮೇಲೆ ಜಸ್ಟ್ ಲೀವ್ ಇಟ್ ದೇರ್ ಅಥವಾ ನ್ಯೂಸ್ ಲೈನ್ ಕ್ಯಾರೆಕ್ಟರ್ ಎಂಟರ್ ಮಾಡಿದ್ರೆ ಪ್ರತಿಯೊಂದು ಲೈನ್ ಆದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇದೆಲ್ಲ ಆದ್ಮೇಲೆ ಆಲ್ ಯು ಕ್ಯಾನ್ ಟೆಲ್ ಇಸ್ ಕಂಪ್ಲೀಟ್ ಆದ್ಮೇಲೆ ಪ್ರಿಂಟ್ ಕಂಟೆಂಟ್ input file is sorted and extra spaces are removed before getting copied into, ಎಲ್ಲಿ ಕಾಪಿ ಮಾಡಿದೀರಾ, ಔಟ್ಪುಟ್ ಫೈಲ್ ಅಂತ ಕೊಟ್ಟರೆ ಇದು ನಿಮ್ಗೆ ಕ್ಲೀನ್ ಆಗಿ ರೀಡಬಲ್ ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ಇಲ್ಲಿಗೆ ಕೆಲಸ ಮುಗಿತಾ ಆಯ್ತು ಅನ್ಕೋಬಹುದು. ಬಟ್ ಇಲ್ಲಿ ನಾವು ಎಕ್ಸೆಪ್ಷನ್ಸ್ ಬರ್ದಿರೋದ್ರಿಂದ ಟ್ರೈ ಕ್ಯಾಚ್ ಬ್ಲಾಕ್ ಮಾಡಿ. ಇದು ಇಂಡೆಂಟೇಷನ್ ತುಂಬಾ ಕರೆಕ್ಟ್ ಆಗಿರಬೇಕು. ಇಲ್ಲಿ ಬಂದು ಒಂದು ಎಕ್ಸೆಪ್ಷನ್ ನ ಕ್ಯಾಚ್ ಮಾಡ್ಬಿಡಿ. ಎಕ್ಸೆಪ್ಷನ್ ಆಸ್ ಎನಿ ಎಕ್ಸೆಪ್ಷನ್ ಬಂದ್ರು ಇಲ್ಲಿ ಬರುತ್ತೆ. ಜನರಿಗೆ ಕ್ಯಾಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಆನ್ ಎರರ್ ಆರ್ ಎಕ್ಸೆಪ್ಷನ್ ಅಕರ್ಡ್, ಏನದು ಎಕ್ಸೆಪ್ಷನ್ ಅಂತ ಪ್ರಿಂಟ್ ಮಾಡಬೇಕು ಅಂದ್ರೆ ಜಸ್ಟ್ ಅದೇನು ಕ್ಯಾಚ್ ಮಾಡಿರ್ತೀವಿ ಅದನ್ನ ಇಲ್ಲಿ ಬರೆದ್ರೆ ಆಯ್ತು. ಸೊ ಇದು ಮೆಥಡ್ ಬರ್ದಿರೋದು ನಾನು. ಇವಾಗ ನಾನು ಈ ಮೆಥಡ್ ನ ಇನ್ವೋಕ್ ಮಾಡಬೇಕು. ಮೆಥಡ್ ಇನ್ವೋಕೇಶನ್ ಬೇಕಾಗಿರೋದು ಅದು 2 ಪ್ಯಾರಾಮೀಟರ್. ಒಂದು ಇನ್ಪುಟ್ ಫೈಲ್, ಈ ಪಾತು ಇನ್ಪುಟ್ ಫೈಲ್ಗೆ ನಾನು ಸ್ಯಾಂಪಲ್ ಇನ್ಪುಟ್ ಫೈಲ್ ಅಂತ ಕೊಟ್ಟಿದ್ದೀನಿ ಹೆಸರು. ಔಟ್ಪುಟ್ ಫೈಲ್ ಇದು ಸೇಮ್ ಡೈರೆಕ್ಟ್ರಿಲೇ ಇರೋದ್ರಿಂದ ನಾನು ಬರೀ ಹೆಸರು ಕೊಡ್ತೀನಿ. ನಾನು ಫುಲ್ ಪಾತ್ ಕೂಡ ಕೊಡ್ಬೋದು. ಸಾರ್ಟೆಡ್ ಔಟ್ಪುಟ್ ಫೈಲ್. ಇವಾಗ ಫಂಕ್ಷನ್ ಕಾಲ್ ಮಾಡ್ತೀನಿ. ಫಂಕ್ಷನ್ ಹೆಸರು ಏನು ಕೊಟ್ಟಿದೆ, ಸಾರ್ಟ್ ಅಂಡ್ ಕಾಪಿ. ಸೊ ಸಾರ್ಟ್ ಅಂಡ್ ಕಾಪಿ ಸ್ಯಾಂಪಲ್ ಅಥವಾ ಇಲ್ಲಿ ಅದನ್ನ ಇನ್ಪುಟ್ ಫೈಲ್ ಅಂತ ಕೊಟ್ಟಿದ್ದೆ, ಇನ್ಪುಟ್ ಫೈಲ್ ಔಟ್ಪುಟ್ ಫೈಲ್. ಸೊ ಇದನ್ನ ಒಂದ್ಸಲಿ ರನ್ ಮಾಡಿ ನೋಡೋಣ. ರನ್ ಮಾಡೋಕೆ ಮುಂಚೆ ನಿಮ್ಗೆ ತೋರಿಸ್ತಾ ನೋಡಿ, ದಿಸ್ ಇಸ್ ಮೈ ಇನ್ಪುಟ್. ಔಟ್ಪುಟ್ ಎಂಟಿ ಇದೆ. ಇದು ರನ್ ಆದ್ಮೇಲೆ ಸಕ್ಸಸ್ಫುಲ್ ಆಗಿ ಕಾಪಿ ಆಗಬೇಕು.
ಸೊ ನಂಬರ್ ಆಫ್ ಲೈನ್ಸ್ ಇನ್ ಇನ್ಪುಟ್ ಫೈಲ್ ಇಸ್ 6 ಲೆಂತ್ ಮೆಥಡ್ ತೋರಿಸೋದಕ್ಕೋಸ್ಕರ ಮಾಡಿರೋದು. ನೆಕ್ಸ್ಟ್ ಇನ್ಪುಟ್ ಫೈಲ್ ಇಸ್ ಸಾರ್ಟೆಡ್ ಅಂಡ್ ಎಕ್ಸ್ಟ್ರಾ ಸ್ಪೇಸಸ್ ಆರ್ ರಿಮೂವ್ಡ್ ಬಿಫೋರ್ ಗೆಟಿಂಗ್ ಕಾಪಿ ಇಂಟು ಸಾರ್ಟೆಡ್ ಔಟ್ಪುಟ್ ಫೈಲ್ ಡಾಟ್ txt ಅಂತ ನೋಡೋಣ. ನೋಡಿ, ಇದು ಕ್ಲೀನ್ ಆಗಿ ಸಾರ್ಟ್ ಆಗ್ಬಿಟ್ಟು ಬಂದಿದೆ. ಆಲ್ಫಾಬೆಟಿಕಲ್ ಆರ್ಡರ್, ಸಿ ಫಸ್ಟ್ ಬಂದ ಇಲ್ಲಿ ಬಂದಿದೆ, ಆರ್ ಲಾಸ್ಟ್ ಬಂದಿದೆ. ಸೊ ಇದನ್ನೇ ಅಲ್ವಾ ಕೇಳಿದ್ದು. ಇನ್ನೊಂದ್ಸಲಿ ತೋರಿಸಲ್ಲ ನಿಮಗೆ. ಸ್ವಿಪ್ ಮೆಥಡ್ ಯೂಸ್ ಮಾಡಿದೀವಿ ಇಲ್ಲಿ ಎಕ್ಸ್ಟ್ರಾ ಸ್ಪೇಸಸ್ ರಿಮೂವ್ ಮಾಡೋಕ್ಕೆ. ನೆಕ್ಸ್ಟ್ ಲೆಂತ್ ಮೆಥಡ್ ಯೂಸ್ ಮಾಡಿದೀವಿ ಎಷ್ಟು ಲೈನ್ಸ್ ಇತ್ತು ಅಂತ ತೋರಿಸೋದಕ್ಕೋಸ್ಕರ. ನೆಕ್ಸ್ಟ್ ಲಿಸ್ಟ್ ಮೆಥಡ್ಸ್ ಆದಂತ ಸಾರ್ಟ್ ಮತ್ತೆ ಅಪೆಂಡ್ ಮಾಡಿದೀವಿ ನಾವು. ಸಾರ್ಟ್ ನೋಡಿ, ಇಲ್ಲಿ ಸಾರ್ಟ್ ಮಾಡಿದೀವಿ, ಇಲ್ಲಿ ಅಪೆಂಡ್ ಮಾಡಿದೀವಿ. ಫೈಲ್ ಮೆಥಡ್ಸ್ ಓಪನ್, ರೀಡ್ ಲೈನ್ಸ್, ರೈಟ್. ಓಪನ್ ಮಾಡಿದೀವಿ, ರೀಡ್ ಲೈನ್ಸ್ ಕೂಡ ಮಾಡಿದೀವಿ. ರೈಟ್ ಲಾಸ್ಟ್ ಅಲ್ಲಿ ಬರೆಯೋದಕ್ಕೆ ಮುಂಚೆ ಇಲ್ಲಿ ಇತ್ತಲ್ಲ ಔಟ್ ಫೈಲ್ ಡಾಟ್ ರೈಟ್. ಸೊ ಅವ್ರು ಕೇಳಿದಂತ ಎಲ್ಲ ಮೆಥಡಾಲಜಿನ ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನ ಸಾಲ್ವ್ ಮಾಡಿದೀವಿ. ಹೋಪ್ ಈ ಪ್ರೋಗ್ರಾಮ್ ನಿಮಗೆ ಇಷ್ಟ ಆಯಿತು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೆಚ್ಚು ವಿಡಿಯೋಸ್ಗೋಸ್ಕರ ನಮ್ಮ ಕಲಿಯೋಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.